ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಕಲಬುರಗಿಯಲ್ಲಿ ಬಿಜೆಪಿ ಪಾರ್ಟಿ ಆಫೀಸ್ನಲ್ಲಿ ನಿವೃತ್ತ IAS ಅಧಿಕಾರಿ ಹಾಗೂ ಬಿಜೆಪಿ ಮುಖಂಡ ಭಾಸ್ಕರ್ ರಾವ್ ಇಂದು ಸುದ್ದಿಗೋಷ್ಠಿ ನಡೆಸಿದರು. ಮತ್ತೆ ಇನ್ನೊಂದು ಏವಿಯೇಷನ್ ಟರ್ಬೈನ್ ಅಂತ, ಏವಿಯೇಷನ್ ವಿಮಾನಕ್ಕೆ ನಾವು ಉಪಯೋಗ ಮಾಡೋದಿಲ್ಲ. ಸೊ ಭಾರತದಲ್ಲಿ ನಮಗೆ ಪ್ರತಿ ದಿನ 110,000 ಇಂದ 210,000 ಲಕ್ಷ ಟನ್ ನಮಗೆ ಪೆಟ್ರೋಲ್ ನಾವು ಉಪಯೋಗ ಮಾಡ್ತೀವಿ. ಮತ್ತು ಡೀಸೆಲ್ 250,000 to 270 lakh ಟನ್ಸ್ ಪರ್ ಡೇ. ಮತ್ತು LPG 90,000 ಲಕ್ಷದಿಂದ 100,000 ಲಕ್ಷ ಪರ್ ದಿನ. ಮತ್ತು ಏವಿಯೇಷನ್ ಗ್ಯಾಸೋಲಿನ್ ಮತ್ತು ವಿಮಾನ ನಡೆಸೋಕ್ಕಾಗಿ. ಸೊ ಈ ಮೂರು ಮತ್ತು ಒಟ್ಟಾರೆ 5.5ರಿಂದ ಹಿಡಿದು 5.7 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ನಾವು ಉಪಯೋಗ ಮಾಡ್ತೇವೆ. ಇದರಲ್ಲಿ ಕೇವಲ 30% ಮಾತ್ರ ನಮಗೆ ದೇಶ ಒಳಗೆ ಉತ್ಪಾದನೆ ಆಗ್ತಾ ಇದೆ. 70% ಇದೆಲ್ಲ ನಾವು ಬೇರೆ ಬೇರೆ ದೇಶಗಳಿಂದ ನಾವು ತೆಗೆದುಕೊಳ್ತಾ ಇದ್ದೀವಿ. ಅದನ್ನು ಬೇರೆ ಬೇರೆ ದೇಶಗಳಂದರೆ ಜಾಸ್ತಿ ನಾವು ಮಿಡಲ್ ಈಸ್ಟಿಂದ ತೊಗೊಳ್ತಾ ಇದ್ದೀವಿ, ಮತ್ತು ರಷ್ಯಾನ ತೊಗೊಳ್ತೀವಿ, ಮತ್ತು ಸೌತ್ ಅಮೇರಿಕಾದ ತೊಗೊಳ್ತೀವಿ. ಮತ್ತು ಅದನ್ನು ಕೂಡ ಈ 70% ಏನು ಅದರಲ್ಲಿ 70% ನಾವು ತೊಗೊಳ್ತಾ ಇರೋದು ಬಹ್ರೈನ್, ಕುವೈತ್ ಮತ್ತು ಇರಾನ್ ಇತ್ಯಾದಿಗಳನ್ನು ತೊಗೊಳ್ತೇವೆ. ಮತ್ತು ಎಲ್ಲಕ್ಕಿಂತ ಕ್ರೂಷಿಯಲ್ ಪಾಯಿಂಟ್ ಇರೋದು ಹಾರ್ಮೂಸ್ ಜಲಸಂಧಿ ಅಂತ ಸ್ಟ್ರೇಟ್ಸ್ ಆಫ್ ಹಾರ್ಮೂಸಿಂದ ಬರಬೇಕಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ತಾವು ನೋಡಿದಿರಿ. ಖಮೇನಿ ಅವರ ಮೇಲೆ ಬಾಂಬ್ ದಾಳಿಯಲ್ಲಿ ಅವರು ಡೆತ್ ಆದ ನಂತರ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಆದ ನಂತರ ಪ್ರಪಂಚಾದ್ಯಂತ ಅಲ್ಲೋಲ ಕಲ್ಲೋಲ ಆಗಿ ನಿಮಗೆ ಎಲ್ಲ ರಾಷ್ಟ್ರಗಳು ಕೂಡ ಡೀಸೆಲ್, ಪೆಟ್ರೋಲ್, ಏವಿಯೇಷನ್ ಗ್ಯಾಸೋಲಿನ್, LPG, ಕಮರ್ಷಿಯಲ್ LPG ಬೆಲೆಗಳು ಜಾಸ್ತಿ ಆಗ್ತಾರೆ. ನಿಮಗೆ ನಾನು ರೇಟ್ ವೈಸ್ ಹೇಳಬೇಕು ಅಂದರೆ ನಿಮಗೆ ಯುನೈಟೆಡ್ ಕಿಂಗ್ಡಮಲ್ಲಿ 155ರಿಂದ ರೂಪೀಸಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಇವತ್ತಿನ ದಿನ ನಿಮಗೆ UK ಒಳಗೆ 160 to 170 INR ಇಂಡಿಯನ್ ರುಪೀಸ್ ಅಷ್ಟು ಆಗ್ತಾ ಇದೆ 1 ಲೀಟರ್ ಡೀಸೆಲ್. ನಿಮಗೆ ಇಟಲಿ ಒಳಗೆ 155ಇಂದ 165 ವರೆಗೆ, ಫ್ರಾನ್ಸಲ್ಲಿ 150ಇಂದ 160, ಜರ್ಮನಿ ಒಳಗೆ 160 to 170, ಸಿಂಗಪೂರ್ ಒಳಗೆ 180ಇಂದ $195 INR ಅಷ್ಟು. ಅಂದರೆ ಅವ್ರದ್ದು ಲೋಕಲ್ ಕನ್ವರ್ಟ್ ಮಾಡೋದು SGD ಅಂತಾರೆ, ಸಿಂಗಪೂರ್ ಡಾಲರ್ ಅಂತ. ಮತ್ತು ಜರ್ಮನ್ ಯೂರೋ ಒಳಗೆ 1.75 ಯೂರೋ ಅಂತ ಪರ್ ಲೀಟರ್ ಅಂತ ಆಗುತ್ತೆ. ಆದರೆ ಇಂಡಿಯಾ ಒಳಗೆ ನಾವು ಇನ್ನೂ 100 ರೂಪಾಯಿ, 195 ರೂಪಾಯಿಂದ 105 ರೂಪಾಯಿ ಅಂಕ ಮಾತ್ರ ಇದೆ. ಅದನ್ನು ಕೂಡ ನಾವು ಎಕ್ಸೈಸ್ ಡ್ಯೂಟಿ ಇತ್ಯಾದಿಗಳು ವೇಲ್ಯೂಷನ್ ಮೇಲೆ ನಾವು ಇಡ್ತಾ ಹೋಗಿದ್ದೀವಿ. ಪಕ್ಕದಲ್ಲಿ ನೇಪಾಳಲ್ಲಿ ತೊಗೊಂಡು ನೀವು ಪಾಕಿಸ್ತಾನಲ್ಲಿ 335 ರೂಪೀಸ್ ಪರ್ ಲೀಟರ್ ಇದೆ ಪೆಟ್ರೋಲಿಗೆ, ನೇಪಾಳಲ್ಲಿ 170 ರೂಪೀಸ್, ಶ್ರೀಲಂಕಾ 353 ರೂಪೀಸ್, ಮತ್ತು ಬಾಂಗ್ಲಾದೇಶಲ್ಲಿ 100 ಬಾಂಗ್ಲಾದೇಶಿ ಟಾಕಾ BDT ಅಂತಾರೆ ರಾಷ್ಟ್ರ. ಸೊ ಇದರ ತಾತ್ಪರ್ಯ ಏನಂದರೆ ನಾವು ಪ್ರಧಾನಮಂತ್ರಿಯವರು ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜಯಶಂಕರ್ ಅವರು ಮತ್ತು ಹರ್ದೀಪ್ ಸಿಂಗ್ ಪುರಿ ಅವರು ಮತ್ತು ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಷ್ಟು ವರ್ಷಗಳಿಂದ ಎಲ್ಲ ದೇಶಗಳಿಗೆ ವಿಸಿಟ್ ಮಾಡ್ತಾ ಇದ್ದಿದ್ದು ಅಲ್ಲಿಗೆ, ವಿಶೇಷವಾಗಿ ಪೆಟ್ರೋಲಿಯಂ ಉತ್ಪಾದನೆ ಮಾಡುವಂಥ ಕಂಟ್ರೀಸ್ಗಳೇ ಹೇಳುವಂಥದ್ದವರಿಗೆ. ಮತ್ತು ಜಿಯೋ ಪೊಲಿಟಿಕಲಿ ಏನೇನೋ ಇಲ್ಲದ ಸಲ್ಲದ ಆರೋಪಗಳೆಲ್ಲ ನಮ್ಮ ಪ್ರಧಾನಿಗಳ ಮೇಲೆ ಮಾಡ್ತಾಯಿದ್ರು. ವಿಶೇಷವಾಗಿ ಇಲ್ಲಿರೋ ನಾಯಕರೇ ಮಾಡ್ತಾ ಇದ್ದಿದ್ದ, ನಾವು ಟ್ರಂಪ್ಗೆ ನಾವು ಮಣಿಯಾಗಿದ್ದೀವಿ, ಅವರು ಮಣಿಯಾಗಿದೆ. ಆದರೆ ಒಟ್ಟಿನಲ್ಲಿ ನಾವು ತಮ್ಮ ಮುಂದೆ ಹೇಳಬೇಕಾಗಿರೋದೇನೆಂದರೆ, ಏನೇ ಡಿಸ್ಟರ್ಬ್ಡ್ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಇದ್ದರೂ ಸಹ ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ LPG ಯಾರ ಮನೆ ಸ್ಟವ್ ಆಫ್ ಆಗಿಲ್ಲ. ಮತ್ತು ಇಷ್ಟು ಇದಾದ ನಂತರ ಸಮಸ್ಯೆ ಎಲ್ಲಿ ಕೂಡ ನಾವು ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಎಲ್ಲಿ ಕೂಡ ಜಾಸ್ತಿ ಆಗಿಲ್ಲ. ಹಾಗೂ ಎಲ್ಲಿ ಕೂಡ ನೀವು ಇದು ಪ್ಯಾನಿಕ್ ಲೈನಲ್ಲಿ ನಿಂತ್ಕೊಂಡು ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿ ತನಕ, ಈ ಕಡೆ ಭೂಜಿಂದ ಹಿಡಿದು ಅಲ್ಲಿ ನಿಮಗೆ ಮಣಿಪುರ್ ತನಕ ಪ್ರತಿಯೊಂದು ಕಡೆಯೂ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಆ್ಯಂಡ್ LPG ಡೊಮೆಸ್ಟಿಕ್ ಸಿಲಿಂಡರ್ ನಿಮಗೆ ಕರೆಕ್ಟಾಗಿ ಹೋಗ್ತಾ ಹೋಗಿದೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಎಕ್ಸ್ಟ್ರಾರ್ಡನರಿ, ಭಾಳ 24/7 ಪ್ರಧಾನಮಂತ್ರಿ ಜನಸಾಮಾನ್ಯರ ಕಷ್ಟ ಆಗಬಾರ್ದು ಯಾವುದೇ. ಯಾಕಂದರೆ ಸಣ್ಣ ಕಂಟ್ರಿಗಳು ಅಲ್ಲಿ UK ಒಳಗೆ ಏಕಾಏಕಿಯಾಗಿ ಪ್ರೈಸ್ ಆಫ್ ಡೀಸೆಲ್ ಪ್ರೈಸ್ ಆಫ್ ಪೆಟ್ರೋಲ್ ಇನ್ಕ್ರೀಸ್ ಅಲ್ಲಿಗೆ, ಮತ್ತು ಅಲ್ಲೆಲ್ಲ ಮಾರ್ಕೆಟ್ ಡ್ರಿವನ್. ಇಂಡಿಯಾ ಒಳಗೆ ಇದು ಯಾಕೆ ಆಗಿಲ್ಲ ಅಂದರೆ ನಮಗೆ ವಾಸ್ಟ್ ಸ್ಟೋರೇಜ್ ಕೆಪಾಸಿಟಿನೂ ಇದೆ, ಮತ್ತು ನಾವು ಇಟ್ಕೊಂಡಿರ್ತೇವೆ. ಒಂದು ಎರಡನೇದು ಕಂಟಿನ್ಯೂಸ್ಲಿ ನಮ್ಮ ಡಿಪ್ಲೊಮ್ಯಾಟಿಕ್ ಚಾನೆಲ್ಸ್
ಇರಾನ್ ಜೊತೆ ಇರಲಿ ಅಥವಾ ಸರ್ ಹೇಳಿ ಸರ್. ಈಗ ಜನಸಾಮಾನ್ಯರಿಗೆ LPG ಇದು ಎಲ್ಲೂ ಶಾರ್ಟೇಜ್ ಆಗಿರೋದಿಲ್ಲ. ಹೌದು, ಕಮರ್ಷಿಯಲ್ LPG ಸ್ವಲ್ಪ ಪ್ಯಾನಿಕ್ ಬೈಯಿಂಗ್ ಇಂದ ಈ ಕಡೆ ಆ ಕಡೆ ಆಗಿದೆ. ಬಟ್ ಕಮರ್ಷಿಯಲ್ LPG ಕೂಡ ಎಲ್ಲ ರಿಫೈನರೀಸ್ ಕೂಡ ಆಕ್ಟಿವೇಟ್ ಮಾಡಿಬಿಟ್ಟು ಅದು ಸಹ ಚಾಲು ಆಗೋ, ಅದು ಕೂಡ ಸ್ಟೆಬಲೈಸ್ ಆಗೋ ಸಾಧ್ಯತೆ ಇರ್ತದೆ. ಸೊ ದೆನ್ ತಾವು ಟು ದಿ ಪಾಯಿಂಟ್ ಅಂತ ಹೇಳಿದ್ರಿ. ಸೊ ಐ ವಿಲ್ ನಾಟ್ ಗೋ ಇನ್ ಟು ಗ್ರೇಟರ್ ಡೀಟೇಲ್ಸ್ ಆಫ್ ದಿಸ್ ಒನ್ ಸರ್. ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ 1 ಸರ್. ಪಾಯಿಂಟ್ ನಂಬರ್ 2, ನಾವು ತಮ್ಮ ಮುಂದೆ ಏನು ಹೇಳ್ಬೇಕಾಗಿರೋದಂದ್ರೆ, ನಿಮಗೆ ಕರೆಕ್ಟಾಗಿ ಚೆನ್ನಾಗಿ ಗೊತ್ತಿದೆ. ನಿಮಗೆ ಈ ಮೊನ್ನೆ 17ನೇ ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಂಡನೆ ಮಾಡಿದ್ರಲ್ಲ, ನೀವು ಕೇವಲ ಒಂದೊಂದು ಬಜೆಟ್ ನೀವು ಒಂದು ಸಿಂಗಲ್ ಬಜೆಟ್ ನೋಡ್ಬಿಟ್ಟು 17 ಬಜೆಟ್ ನೀವು ಕೂಡ ನೋಡಿದ್ರೆ, ಸಿದ್ದರಾಮಯ್ಯ ಸಾಹೇಬರು he is a revenue oriented man, he is not a capex oriented person. ಅಂದರೆ 17 ಬಾರಿ ಅವ್ರಿಗೆ ಕರ್ನಾಟಕದ ಆರ್ಥಿಕ ಇತಿಹಾಸ ಅವಕಾಶ ಸಿಕ್ಕಿತ್ತು, ಅದಕ್ಕೆ ಬದಲಾವಣೆ ಮಾಡಿ ಒಂದು ಬಿಗ್ ಟಿಕೆಟ್ ಪ್ರಾಜೆಕ್ಟ್ ತೊಗೊಂಡ್ಬರಕ್ಕೆ. ಯಾವುದನ್ನು ಕೂಡ ನಿಮಗೆ ಬಿಗ್ ಟಿಕೆಟ್ ಪ್ರಾಜೆಕ್ಟ್ ತೊಗೊಂಡು ಬಂದಿರೋದಿಲ್ಲ. ಅದಕ್ಕೆ ಕೇವಲ ನಿಮಗೆ ದೈನಂದಿನ ಖರ್ಚುಗಳು ಅಂದರೆ ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ಬೇಸಿಕ್ ಎಕನಾಮಿಕ್ಸ್ ಆಫ್ ದಿ ಬಜೆಟ್ ಒಳಗೆ ಡೇ ಟು ಡೇ ಎಕ್ಸ್ಪೆಂಡಿಚರ್, ಪೆನ್ಷನ್, ಸ್ಯಾಲ್ರಿ, ಮೇಂಟೆನೆನ್ಸ್ ಇತ್ಯಾದಿಗಳು ನಿಮಗೆ ರೆವೆನ್ಯೂ ಒಳಗಾಗುತ್ತೆ. ಕ್ಯಾಪೆಕ್ಸ್ ಒಳಗೆ ನಿಮಗೆ ಹೊಸ ರೋಡ್ಗಳು ಆ್ಯಂಡ್ ಹೊಸ ಪ್ರಾಜೆಕ್ಟ್ಸು, ಏರ್ಪೋರ್ಟ್ಸ್ ಇರಲಿ ಅಥವಾ ಹೊಸ ಡ್ಯಾಮ್ಸ್ ಇತ್ಯಾದಿಗಳು ಮಾಡುವಂಥದ್ದು ಬರ್ತಾರೆ. ಸೊ ಅಂಥದ್ರಲ್ಲಿ ನಾವು ಯಾವುದು ಕಂಡು ಬಂದಿಲ್ಲ. 17th ಬಜೆಟ್ ಆಲ್ಸೋ ಹ್ಯಾಸ್ ಬೀನ್ ಅ ಬಿಗ್ ಫೇಲ್ಯೂರ್ ಆ್ಯಂಡ್ ಬಿಗರ್ ಫೇಲ್ಯೂರ್ ಬಿಕಾಸ್ ಇಟ್ ಈಸ್ ಅ ರೆವಿನ್ಯೂ ಡೆಫಿಸಿಟ್ ಬಜೆಟ್. ಕಳೆದ 3 ಸರ್ತಿ ರೆವಿನ್ಯೂ ಬಜೆಟ್ ಡೆಫಿಸಿಟ್ ಬಜೆಟ್ ಕೊಟ್ಟಿದ್ದಾರೆ. 8.25 lakh crores ನಿಮಗೆ GSDPಗೆ ಇವು ಪರ್ಸೆಂಟೇಜ್ ಆಗಿ ಇವರು ಸಾಲ ಮಾಡಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಸಾಲ ಆಗಿದೆ ಅಂದರೆ, ನೆಕ್ಸ್ಟ್ ಗೌರ್ಮೆಂಟ್ ಬಂದರೂ ಸಹ ನಮಗೆ ಪೇಮೆಂಟ್, ಸ್ಯಾಲ್ರಿ ಪೇಮೆಂಟ್ ಇದಲ್ಲ, ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೇಲೆ. ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ನೀವು ಸಾಲ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಏನಾದರೂ ಓಕೆ, ಏನೋ ಒಂದು ಕ್ಯಾಪಿಟಲ್ ಇಟ್ ಇಸ್ ಗ್ರೋಯಿಂಗ್, ಕ್ಯಾಪಿಟಲಿಂದ ನಿಮ್ಗೆ ಇದಾಗ್ಬೋದು ಅನ್ನೋದಿದೆ. ಬಟ್ ಯಾವುದೇ ಸರ್ಕಾರ ಮುಂದೆ ಬಂದರೂ ಸಹ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಪೇನ್. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೇಲೆ ಇವ್ರು ಬಜೆಟ್ ಇಟ್ಟಿರೋದು ಈಸ್ ಎಕನಾಮಿಕಲಿ ನಾಟ್ ಸೌಂಡ್. ಸೊ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಏನು ಹೇಳ್ತಾ ಇದ್ದಾರಲ್ಲ, ಅವರು ಬಹಳ ದೊಡ್ಡ ಎಕಾನಮಿಸ್ಟ್, ಅವರು 17 ಬಾರಿ ಬಜೆಟ್ ಇಟ್ಟಿದ್ದಾರಂತ. ನೀವು ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್ ತೊಗೊಳಕ್ಕೆ ಹೋಯ್ತು ಅಂದರೆ, ನೀವು ಅಸೆಟ್ ಕ್ರಿಯೇಷನ್ ಮಾಡಲಿಲ್ಲ. ನೀವು ಬರೀ ಯು ಹ್ಯಾವ್ ಬಿಸಿ ವಿತ್ ಡೇ ಟು ಡೇ ಎಕ್ಸ್ಪೆಂಡಿಚರ್. ಡೇ ಟು ಡೇ ಎಕ್ಸ್ಪೆಂಡಿಚರ್ ಕೂಡ ಕಳೆದ ಸಾರ್ತಿ ನೀವು ಬಜೆಟ್ ಮಂಡನೆ ಮಾಡಿದ ನಂತರ 32 ಪದಾರ್ಥಗಳ ಬೆಲೆ ಜಾಸ್ತಿ ಮಾಡಿದಿರಿ. ARM ಅಂದರೆ ಅಡಿಷನಲ್ ರಿಸೋರ್ಸ್ ಮೊಬಿಲೈಸೇಷನ್ ಮಾಡಿಬಿಟ್ಟು, ಆದರೂ ಸಹ ನಿಮಗೆ ಮಾಡೋಕ್ಕಾಗಲಿಲ್ಲ. ಕಳೆದ ಸರ್ತಿ ನೀವು 68 ಲಕ್ಷ ಕೋಟಿ 68,000 crores ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೀನಿ ಅಂತೇಳಿ ನೀವೇ ಅದಕ್ಕೆ ರಿವೈಸ್ ಮಾಡಿ 62ಗೆ ಮಾಡ್ಕೊಂಬಂದು, ಅಂದರೆ ನಿಮ್ಮ ಕೆಪಾಸಿಟಿ ನೀವು ತೋರಿಸ್ಕೊಂಡಿದ್ರೆ ದಟ್ ನಮ್ಗೆ ಕಮ್ಮಿ ಮಾಡಿ. ಈ ಸರ್ತಿ ನೀವು 74,000 ಕೋಟಿ ತೋರಿಸ್ತಾರೆ. ನಿಮ್ಮ ಹತ್ರ ರೆವೆನ್ಯೂನೇ ಇಲ್ಲ. ಯಾಕೆ ಇಂಥ ಓವರ್ ಆಂಬಿಷಿಯಸ್ ಬಜೆಟ್ ಕೊಡ್ತೀರಿ ನೀವು? 4.3 lakh crores ಬಜೆಟ್ ನೀವು ಕೊಡ್ತಾ ಇದ್ದೀರಲ್ಲ ನೀವು. ಸೊ ಇದು ಕೇವಲ ಬರೀ ಅನೌನ್ಸ್ಮೆಂಟ್ ಖುಷಿ ಅನೌನ್ಸ್ಮೆಂಟ್ಗಳಲ್ಲಿ ಇದ್ದೀರಾ ಹೊರತು ನೀವು ಯಾವುದೇ ಕಾರಣಕ್ಕಾಗಿ ನೀವು ಸೌಂಡ್ ಎಕನಾಮಿಕ್ಸ್ ಇರೋದಲ್ಲ, ಸರಿಯಾಗಿರೋ ಆರ್ಥಿಕ ನೀತಿಗಳ ಬಗ್ಗೆ ನೀವು ಗಮನ ಕೊಟ್ಟಿರೋದಿಲ್ಲ. ನೀವು ಅದಕ್ಕೆ ನೀವು 17 ಬಾರಿ ನೀವು ಕೊಟ್ಟರು ಆಯಿತು, ನಿಮ್ಗೆ ಅವಕಾಶ ಸಿಕ್ತು, ಆದರೆ ಕರ್ನಾಟಕ ಇದರಿಂದ ಉದ್ಧಾರ ಆಗಿಲ್ಲ ಅಂತ ನಾವು ನಿಮಗೆ ಗ್ಯಾರಂಟಿ. ಥರ್ಡ್ ಪಾಯಿಂಟ್, ನಮ್ಮ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂದರೆ, ನಮ್ಮ ಗೃಹ ಇಲಾಖೆ ಮೇಲೆ ಅವ್ರಿಗೆ ಯಾವುದೇ ಕಂಟ್ರೋಲ್ ಇರೋದಿಲ್ಲ. ಆ ಗೃಹ ಇಲಾಖೆ ಬಗ್ಗೆ ಅವ್ರ ಸ್ಟೇಟ್ಮೆಂಟ್ ಪ್ರಿಯಾಂಕ್ ಖರ್ಗೆ ಅವ್ರು ಕೊಡ್ತಾರೆ, ಮಹಾದೇವಪ್ಪನವ್ರು ಕೊಡ್ತಾರೆ, ಮತ್ತು ಬೇರೆ ಬೇರೆ ಇತ್ತೀಚೆಗೆ ಕೆಲವು ಶಾಸಕರೆಲ್ಲ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಹಿಂಗಿರಬೇಕು, ಆ ರೀತಿಯಾಗಿರಬೇಕು ಅಂತ. ಇಷ್ಟು ಹಿರಿಯ ಸಚಿವರಿದ್ದರೂ ಸಹ ಯಾಕೆ ಅವರು ನಿವೃತ್ತರಾಗೋಗ್ಬಿಟ್ಟಿದ್ದಾರೆ ನಿಮಗೆ ನಿಜವಾಗ್ಬೋದು. ಸೊ ಇದಕ್ಕೆ ಇದಕ್ಕೆ ಹೂ ಇಸ್ ಪೇಯಿಂಗ್ ದ ಪ್ರೈಸ್ ಆಫ್ ಜನಸಾಮಾನ್ಯರು, ಬೆಂಗಳೂರಲ್ಲಿ ಇರಲಿ ಹೊರಗಡೆ ಇರಲಿ, ಅವರು ಇದಕ್ಕೆ ನೀವೇ ತೆಗೆದು ನೋಡಿ. ಕಲಬುರಗಿ ಒಳಗೆ ಎಷ್ಟು ಕೇಸಸ್ ಚಾರ್ಜ್ ಶೀಟ್ ಆಗಿ ಪೆಂಡಿಂಗ್ ಟ್ರಯಲ್ ಇದೆ. ಓಲ್ಡೆಸ್ಟ್ ಟ್ರಯಲ್ ಇಷ್ಟಿದೆ ಅಂತ ತೆಗೆದು ನೋಡಿದ್ರೆ ಇವಾಗ ಯಾರು ಅದಕ್ಕೆ ಸಾಕ್ಷಿದಾರ ಇರೋದಿಲ್ಲ, ತನಿಖಾಧಿಕಾರಿ ಇರೋದಿಲ್ಲ, ಮತ್ತು ಫಿರ್ಯಾದಿನೂ ಸಹ ನಿಮ್ಗೆ ಸಿಗೋದಿಲ್ಲ ಅಂತ ಕೇಸಲ್ಲಿ. ಸೊ ಇದೆಲ್ಲ ನಥಿಂಗ್ ಬಟ್ ಇಟ್ ಇಸ್ ಗುಡ್ ಟು ಗೆಟ್ ಅಪ್ಡೇಟೆಡ್. ಸೊ ಎಂಟೈರ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಗೆ ಏನು ಇಂಪ್ರೂವ್ಮೆಂಟ್ ಮಾಡಬೇಕಲ್ಲ, ಕಳೆದ 3 ವರ್ಷ ಈ ಸರ್ಕಾರ ಆಗಿದ ನಂತರ ಯಾವ ಪಾಲಿಸಿ ಚೇಂಜ್ ತಗೊಂಡು ಬಂದಿದ್ದಾರೆ ಇವ್ರು ಮಾಡೋಕ್ಕೆ. ಮನೆ ಪೊಲೀಸ್ ಅಂತ ಶುರು ಮಾಡಿದ್ರು, 4 ದಿನ ಮಾಡಿದ್ರು. ಮನೆ ಪೊಲೀಸ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ತದನಂತರ ರೆಕ್ರೂಟ್ಮೆಂಟಲ್ಲಿಂದು ನೀವು ನೋಡ್ತಾ ಇದ್ದೀರಾ ರಾಜ್ಯಾದ್ಯಂತ ಯಾವ ಕಲೋಲ ಆಗಿದೆ.
ಹೆದರಿ ಭಯ ಪಟ್ಕೊಂಡು ಈಗ 56,000 ಜನಕ್ಕೆ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಕೇವಲ ಒಂದು ಅನೌನ್ಸ್ಮೆಂಟ್ ಮಾತ್ರ ಮಾಡಿದ್ದಾರೆ. ಮತ್ತು ಅನೌನ್ಸ್ಮೆಂಟ್ ಮಾಡಿದ ನಂತರ ಅದಕ್ಕೆ ರೂಪುರೇಷೆಗಳು ತಂದಿಲ್ಲ. ಮತ್ತು ಈಗಾಗಲೇ KPSC ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನೀವುಗಳು ಕೂಡ ಸುಮಾರು ಕೇಳಿರ್ಬೋದು ಬೇರೆಯವ್ರ ಕಡೆಯಿಂದನೋ. ಲೈಕ್ KPSCಗೆ ಸೂಚನೆ ಕೊಟ್ಟು ನೋಟಿಫಿಕೇಶನ್ ಕೊಟ್ಟ ನಂತರನೂ ಇನ್ನು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಕಂಡಕ್ಟ್ ಮಾಡಿರೋ ಎಕ್ಸಾಮಿನೇಷನ್ಗೆ ರಿಸಲ್ಟ್ ಕೊಟ್ಟಿಲ್ಲ. ಕೊಟ್ಟಿರೋ ರಿಸಲ್ಟ್ಗೆ ಸೀನಿಯಾರಿಟಿ ಲಿಸ್ಟ್ ಪಬ್ಲಿಷ್ ಆಗಿಲ್ಲ. ಸೀನಿಯಾರಿಟಿ ರಿಸಲ್ಟ್ ಪಬ್ಲಿಷ್ ಆದ ನಂತರ ಮೆರಿಟ್ ಲಿಸ್ಟ್ ಆಗಿರೋದಿಲ್ಲ. ಸಂಪೂರ್ಣವಾಗಿ ಏನಂದರೆ ಸರ್ಕಾರ ಕಂಪ್ಲೀಟಾಗಿ ಆನ್ ಅಕೌಂಟ್ ಆಫ್ ಕರಪ್ಷನ್ ಆ್ಯಂಡ್ ಇದೆಲ್ಲ ಮೂಲ ಕಾರಣ ಏನಿದೆ ಫ್ರಮ್ ಡೇ 1 ತಾವು ನೋಡ್ತಾ ಇದ್ದೀರಾ, ಫೈಟ್ ಫಾರ್ ಲೀಡರ್ಶಿಪ್ 1 and 2 ಲೀಡರ್ಶಿಪ್ ಇದು ಇದುವರೆಗೂ ಇತ್ಯರ್ಥ ಆಗಿಲ್ಲ. ಸೊ ರಾಜ್ಯದ ಜನತೆ ಇದರ ಬೆಲೆ ಕಟ್ತಾ ಇದೆ. ಯಾರು ರಾಜ್ಯದ ಮುಖ್ಯಮಂತ್ರಿ ಅಂತ, ರಾಜ್ಯದ ಮುಖ್ಯಮಂತ್ರಿ ಒಂದು ಹಿಂದಿ ಒಂದು ಉರ್ದು ಒಳಗೆ ಒಂದು ಗಾದೆ ಹೇಳ್ತಾರೆ, ಏಕ್ ಮ್ಯಾನ್ ಏಕ್ ತಲ್ವಾರ್ ಅಂತ. ಒಂದೊಳಗೆ ಒಂದು ತಲ್ವಾರ್ ಇಡಬಹುದು, ಅದರೊಳಗೆ 2 ಇಡೋಕ್ಕಾಗೋದಿಲ್ಲ ಅದಕ್ಕೆ. ಸೊ ಇಲ್ಲಿ 2 ಪವರ್ ಸೆಂಟರ್ ಆದ ನಂತರ ಅಧಿಕಾರಿಗಳಿಗೂ ಕನ್ಫ್ಯೂಷನ್ನು, ಮತ್ತು ಕಾರ್ಯಕರ್ತರಿಗೂ ಅವ್ರ ಕನ್ಫ್ಯೂಷನ್ ಇದೆ, ಜನರಿಗೂ ಕನ್ಫ್ಯೂಷನ್ನು, ಯಾರಿಂದ ರಾಜ್ಯ ನಡೀತಾ ಇದೆ ಅನ್ನೋ ದೃಷ್ಟಿಯಿಂದ ಇದಾಗ್ತದೆ. ಸೊ ತಾವೇ ನೋಡ್ತಾ ಇದ್ದೀರಾ ದಟ್ ಇಷ್ಟು ಅಧ್ವಾನ್ ಸ್ಥಿತಿಗೆ ಬಂದಿರೋದು. ಇದೇ ಸಿದ್ದರಾಮಯ್ಯ ಸರ್ಕಾರ ನಾವು ಹಿಂದೆನೂ ನೋಡಿದ್ವಿ, ಈ ರೀತಿ ಇರಲಿಲ್ಲ. 13-18 ಬರ್ತಾರೆ ಈ ಲೆವೆಲ್ಗೆ ಕೊನೆಗೆ ಬಂದಿದೆ. ಸೊ ಇಷ್ಟು ವಿಷಯಗಳು ನಾನು ತಮ್ಮ ಗಮನಕ್ಕೆ ಏನು ತರ್ತಾ ಇದ್ದೀನಿ ಅಂದರೆ, ಕೊನೆ ಲಾಸ್ಟ್ ಹೇಳ್ತಾರೆ ದೆನ್ ಇದರಿಂದ ಕಾರಣ ಅಂದರೆ ಲಾಸ್ಟ್ 3 ಇಯರ್ಸಲ್ಲಿ ನಿಮಗೆ ಯಾವ ಮೇಜರ್ ಪ್ರಾಜೆಕ್ಟ್ ಇಲ್ಲ, ಕೇವಲ ಅನೌನ್ಸ್ಮೆಂಟ್ ಆಗಿದೆ ಹೊರತು ಒಂದು ಕೂಡ ನಿಮ್ಗೆ ಇನಾಗ್ರೇಷನ್ ಆಗಿದೆ. ಏನು ಇನಾಗ್ರೇಷನ್ ಆಗಿದೆ ಪ್ರೀವಿಯಸ್ ಗೌರ್ಮೆಂಟಲ್ಲಿ ಚಾಲು ಮಾಡಿದ್ದು, ಈಗ ನಿಮ್ಗೆ ಇನಾಗ್ರೇಟ್ ಆಗಿದೆ ಹೊರತು ಇದೇ ಸರ್ಕಾರದಲ್ಲಿ ಅನೌನ್ಸ್ಮೆಂಟ್ ಆಗಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಒಂದು ಪ್ರಾಜೆಕ್ಟ್ ಆದರೂ ಹೇಳಿ ಕಲಬುರಗಿಲಂತೂ ಯಾವುದೂ ಇಲ್ಲವೇ ಇಲ್ಲ, ರಾಜ್ಯದಲ್ಲಿ ಕೂಡ ಯಾವುದೂ ಇಲ್ಲವೇ ಇಲ್ಲ. ಬಿಕಾಸ್ ಕಂಪ್ಲೀಟ್ಲಿ ಕೆಪೆಕ್ಸ್ ಸ್ಟಾರ್ಟೇಜ್ ಅವ್ರಿಗೆ ಲಾಸ್ಟಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಇಟ್ ಲುಕ್ ಲಿಟಲ್ ಡಿಫರೆಂಟ್. ಇತ್ತೀಚೆಗೆ ತಾವು ನೋಡ್ತಾ ಇದ್ದೀರಾ ದಾವಣಗೆರೆ ಒಳಗೆ ಮತ್ತು ಬಾಗಲಕೋಟೆಯಲ್ಲಿ ಎಲೆಕ್ಷನ್ ಬೈ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ ಒಂದೇ ಒಂದು ಕುಟುಂಬದಿಂದ ತಂದೆ ತಾಯಿ ಮಗ ಎಲ್ಲರೂ ಒಂದೇ ಕಡೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮಾಡಿ ಅವರು ಅಲ್ಲಿ ಅಲ್ಪಸಂಖ್ಯಾತರಿದ್ದ ಕಡೆ ಮಾಡ್ತಾಯಿದ್ರು. ನಾನೇನು ಹೇಳ್ತೀನಿ, ಅಲ್ಪಸಂಖ್ಯಾತರಿಗಳಿಗೆಲ್ಲ ನೀವು ಎಲ್ಲ ಪಕ್ಷದಲ್ಲೂ ಇರಬೇಕು. ನೀವು ಒಂದು ಪಕ್ಷದ ತೊಡೆ ಒಳಗೆ ಮೇಲೆ ಕೂತ್ಕೊಂಡ್ಬಿಟ್ರೆ ಆ ಪಕ್ಷದ ಏನಿರುತ್ತೆ ಕಿಸ್ಮತ್ತು ಅದರ ಜೊತೆಲೇ ನೀವು ಯಾವಾಗಲೂ ಸೇರ್ಕೊಂಡಿರ್ತೀರ. ನೀವು ಅಲ್ಪಸಂಖ್ಯಾತರಿಂದ ಹೇಳ್ಕೊಂಡ ನಂತರ ನೀವು ಎಲ್ಲ ಪಕ್ಷದಲ್ಲೂ ಕೂಡ ಕಾಂಗ್ರೆಸ್ಸಲ್ಲಿ BJP ಇರಲಿ, JDS ಇರಲಿ, ಕಮ್ಯುನಿಸ್ಟ್ ಇರಲಿ ಅಥವಾ ಆಮ್ ಆದ್ಮಿ ಪಕ್ಷ ಇರಲಿ, ಎಲ್ಲ ಪಕ್ಷದಲ್ಲಿ ಕೂಡ ನೀವಿದ್ರೇ ನಿಮ್ಮ ಕಾಂಗ್ಗೆ ಉದ್ಧಾರ ಆಗುತ್ತೆ ಹೊರತು ಬರೀ ಕಾಂಗ್ರೆಸ್ನವ್ರು ಹಿಡ್ಕೊಂಡ್ರೆ ನೋಡಿ ಎಷ್ಟು ದೊಡ್ಡ ನಿಮ್ಗೆ ಮೋಸ ಆಗಿದೆ. ನೀವು ಎಲ್ಲ ಪಕ್ಷದಲ್ಲೂ ಇರಬೇಕು. ನೀವು ಎಲ್ಲ ಪಕ್ಷದಲ್ಲಿ ನೀವಿದ್ರೆ ಸುಮ್ಮನೆ ನಿಮಗೆ ಯಾರು ಮಿಸ್ಲೀಡ್ ಮಾಡ್ತಾರೆ ಅವ್ರು ಹಿಂಗೆ ಆದ ಕೊನೆಗೆ ಎಲ್ಲ ಪಕ್ಷಗಳಲ್ಲೂ ದೇರ್ ಆರ್ ಪೊಲಿಟಿಕಲ್ ಪಾರ್ಟಿ. ವಿ ಆರ್ ನಾಟ್ ರಿಲಿಜಿಯಸ್ ಪಾರ್ಟೀಸ್ ಆ್ಯಂಡ್ ವಿ ಆರ್ ನಾಟ್ ನಾವು ರಾಜ್ಯಭಾರ ಯಾವುದೇ ಜಾತಿ ಆಧಾರದ ಮೇಲೆ ನಡೀತಾ ಇಲ್ಲ. ಈಗಾದರೂ ನೀವು ಬುದ್ಧಿ ಕಲ್ತ್ಕೊಳ್ಳಿ. ನೀವು ದಾವಣಗೆರೆಯಲ್ಲಿ ನೀವು ಟಿಕೆಟ್ ಅನುಭವ ಆದ ನಂತರ ನೀವು ಬುದ್ಧಿ ಕಲ್ತ್ಕೊಳ್ಳಿ. ಎಲ್ಲ ಪಕ್ಷಗಳಿದ್ರೂ ಎಲ್ಲ ಕಡೆ ನಿಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ನಿಮಗೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಹೊರತು ಸೊ ಬರೀ ಒಂದು ಪಾರ್ಟಿ ಮೇಲೆ ನೀವು ಡಿಪೆಂಡ್ ಆದರೆ ನಿಮಗೆ ಆ ಪಾರ್ಟಿ ಏನಿದೆ ಅವ್ರ ಕಿಸ್ಮತ್ ಇತ್ತು ನಿಮ್ಮ ಕಿಸ್ಮತ್ ಸರ್, ದಾವಣಗೆರೆಯಲ್ಲಿ ಬುದ್ಧಿ ಕಲ್ತ್ಕೊಂಡು ನಿಮ್ಮ ಪಕ್ಷಕ್ಕೆ ಬಂದರೆ ನೀವೇನಾದರೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀರಾ? ನಮ್ಮ ಪಕ್ಷದಲ್ಲಿ ಅದೇ ಹೇಳ್ತಾ ಇದ್ದೀರಲ್ಲ, ಅಲ್ಪಸಂಖ್ಯಾತರಲ್ಲಿ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ಇವೆಲ್ಲ ಪಕ್ಷದಲ್ಲಿ ಸೇರಿ ನೀವು ಒಂದೇ ಪಕ್ಷದಲ್ಲಿ ಇದ್ದಿರೋದ್ರಿಂದ ಒಂದೇ ಪಕ್ಷದ ಜೊತೆ ಸೇರ್ಕೊಂಡು ಎಷ್ಟು ನಮ್ಮ ಪಕ್ಷದಲ್ಲಿ ಕೂಡ ನಾವೇನು ಮೋದಿಯವರು ಅಲ್ಪಸಂಖ್ಯಾತರ ವಿರುದ್ಧವಾಗಿದ್ದಾರೆ. ಎಷ್ಟು ದೇಶಗಳು ಇರಾನ್ಗೆ ಹೋಗಿದ್ದಾರೆ, ಹೈಯೆಸ್ಟ್ ಅವಾರ್ಡ್ ಆಫ್ ಇರಾನ್ ನಮ್ಮ ಪ್ರಧಾನಿ ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಬಹಳ ಸರಳ ಆಗಿತ್ತು. ಅಲ್ಲಿ ಏನಾದ್ರು ಪಾಠ ಕಲ್ಕೊಂಡು ನಿಮ್ಮ ಹತ್ರ ಬಂದ್ರೆ ನೀವು ಅವ್ರನ್ನ ಈಗ ಶುರು ಆಗ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿ ಕೂಡ ಸರ್, ನಮ್ಮ ಭಾರತೀಯ ಜನತಾ ಪಾರ್ಟಿ ಕೂಡ ಅಲ್ಪಸಂಖ್ಯಾತರ ಮೋರ್ಚಾ ಇದೆ. ನಮ್ಮಲ್ಲಿ ಕೂಡ ಮೋರ್ಚಾ ಇದೆ. ನಾವೇ ಯಾರಿಗೂ ಕಡೆ ಕಳಿಸಿಲ್ಲ. ಸೊ ಈ ಮೋರ್ಚಾದಲ್ಲಿ ಕೂಡ ಎಲ್ಲ ಅಲ್ಪಸಂಖ್ಯಾತರು ಕೂಡ ಇಲ್ಲಿ ಇದ್ದಾರೆ. ನಾವೇನು ಯಾರಿಗೂ ಬಾಗಲ್ ಹಾಕಿಲ್ಲ ಅಥವಾ ಇತ್ಯಾದಿಗಳು ಮಾಡ್ಕೊಂಡಿಲ್ಲ.
ನಮ್ಮ ಪಕ್ಷದಲ್ಲಿ ಬಂದರೆ 100% ಅವ್ರ ಸಂಖ್ಯೆ ಪ್ರಕಾರ ಕೊಟ್ಟೆ ಕೊಡ್ತಾರೆ ನಮ್ಮವ್ರಿಗೆ. ಅಲ್ಲ ಸರ್, ಇಲ್ಲಿವರೆಗೂ ಒಂದೇ ಒಂದು MLA ಟಿಕೆಟ್ ಅನ್ನ ಅವ್ರಿಗೆ ಕೊಟ್ಟಿಲ್ಲ, ಕಾರ್ಪೊರೇಷನ್ ಅಲ್ಲೂ ಕೂಡ ಅವ್ರಿಗೆ ಕೊಟ್ಟಿಲ್ಲ. ಮುಂದೆ ಸಾಕಷ್ಟು ಅವಕಾಶಗಳಿದೆ ಸರ್. ಅಲ್ಲ, ಅವ್ರು ನಿಮ್ಗೆ ಇಲ್ಲಿವರೆಗೂ ಕೊಟ್ಟಿದ್ದ ಸರ್ ಇಲ್ಲ, ಅವ್ರು ಯಾಕೆ ನಿಮ್ಮ ಪಕ್ಷಕ್ಕೆ ಬರ್ತಾರೆ ಅದು? ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತಿ ಹಳದ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ನಿಂಬರ್ಗಲ್ಲಿಂದ ಮಹಿಳೆಯರಿಗೆ ಅಲ್ಪಸಂಖ್ಯಾತರು ಕೂಡ ಆರ್ಟ್ಸ್ ಮುಕ್ತ ಪಾರ್ಟಿ ಬಿಜೆಪಿ. ಅಲ್ಲ ಸರ್, ಈಗ ಕುಟುಂಬ ರಾಜಕಾರಣದಲ್ಲಿ ನೀವು ಈಗ ವಿವೋ ಇಂಜಿನಿಯರ್